ಅಧ್ಯಕ್ಷರೇ ಈಗ ನೀವು ಸ್ವಲ್ಪ ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ. ನೀವು ನಿಮ್ಮ ಫೇಸ್ ನೋಡಿದಾಗ ಸ್ವಲ್ಪ ಕಳೆ ಬಂದು ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ನಮಗೆ ಇದರಲ್ಲಿ ನಿಯಮಾವಳಿಗಳಲ್ಲಿ ಪ್ರಕಾರ ಇರಲಿಲ್ಲ ಸ್ವಲ್ಪ ಬದಲಾಗಿದ್ರಿ, ಇವತ್ತು ಸ್ವಲ್ಪ ಬದಲಾಗಿದೆ ಅಂತ ಅನ್ಕೋತೇನೆ. ಹಾಗಾಗಿ ದಯಮಾಡಿ ಚರ್ಚೆಗೊಂದು ಅವಕಾಶ ಕೊಡಿ. ಅದರ ಚರ್ಚೆ ಬರುವ ಅದಕ್ಕೆ ಮುಂಚೆ ಯಾವಾಗ ಬರುವ ಚರ್ಚೆಗೆ ಯಾವಾಗ ಬರೋದು? ಈಗ ಅದಕ್ಕಿಂತ ಮುಂಚೆ ಮರುಪರಿಶೀಲನೆ ಮಾಡಿ ಕಾರ್ಯಕಲಾಪಕ್ಕೆ ಸರಿಯಾದ ಸಮಯದ ಹಾಜರಾದಂತಹ ಸದಸ್ಯರು ಪ್ರಭು ಬಿ ಚವಾಣ್, ಎಸ್ ಸುರೇಶ್ ಕುಮಾರ್, ಎ ಸುನಿಲ್ ಕುಮಾರ್, ಟಿ ಎಸ್ ಶ್ರೀವಾಸ್ತವ್, ನಯನ ಮೋಟಮ್ಮ, ಕೆ ಎಸ್ ಷಡಕ್ಷರಿ, ಭೀಮಣ್ಣ ಟಿ ನಾಯಕ್, ಬಿ ಎಂ ನಾಗರಾಜ್, ಜಿ ಎನ್ ಗಣೇಶ್, ಮಹೇಶ್ ತೆಂಗಿನಕಾಯಿ, ಕೌಜಲಿ ಮಹಾಂತೇಶ್ ಶಿವಾನಂದ್, ಹೈಲ ಧ್ರುವ ಮಹಾಲಿಂಗಪ್ಪ, ಕೆ ಎಸ್ ಬಸಂತಪ್ಪ, ಜ್ಯೋತಿ ಗಣೇಶ್, ಸಿ ಬಿ ಸುರೇಶ್ ಬಾಬು, ವಿಠಲ್ ಸೋಮನ್ ಹಲ್ಗೇಕರ್, ಎಸ್ ಡಿ ತಮ್ಮಯ್ಯ, ಅಂಪನಗೌಡ ಬಾದರ್ಲಿ, ಬಸವನಗೌಡ ತುರ್ವಿಹಾಲ್, ಬಿಪಿ ಹರೀಶ್, ಶರಣಗೌಡ ಕುಂದಕೂರ್, ಜಿ ಡಿ ಹರೀಶ್ ಗೌಡ, ಎಸ್ ಟಿ ಸೋಮಶೇಖರ್. ಅಧ್ಯಕ್ಷರೇ, ಈಗ ಚರ್ಚೆ ಮಂತ್ರನ ದಾದ ಸಮಸ್ಯೆ ಮೂಲ ಚರ್ಚೆ ಮಂತ್ರನ ದಾದ ಸಮಸ್ಯೆ ಬನ್ನಿ ಇಂಕ ದಾದ ಸಮಸ್ಯೆ ಯಾನ್ ಪಣ್ಲಕ್ಕೆ ನಿಕ್ಲಿ ದಾನ ಸಮಸ್ಯೆ ಅಧ್ಯಕ್ಷರೇ ನೀವು ಐಡೆಟ್ ಬೋದು ಕುಲ ನಿಗ ಸಮಸ್ಯೆ ಯಾನ್ ಪಣ್ಲಕ್ಕೆ ಕೇಂದ್ರ ಏ ದಾರ ಮಾಡ್ಲಿಕ್ಕೆ ಒಳ್ಳೆ ಮನಸ್ಸು ಅಂತಾರೆ ಚರ್ಚೆ ಆಗ್ಬಿಡು ಮತ್ತೆ ವಿಷಯ ಗೊತ್ತಾಗ್ಬಿಡುತ್ತಾ ಇರೋ ಚರ್ಚೆ ಮಂತ್ರ ತಯಾರಿದ್ರು ಯಾ ನಾವು ಬಂತು ಮುಕ್ಲ ಒಂಚೂರು ಪಣ್ಲೆ ಒಂಚೂರು ಸಮಾಧಾನ ಮಲ್ಪೇರ ಪಣ್ಲೆ ಮುಕ್ಲಿಗೆ ಪೂರ ಅಧ್ಯಕ್ಷರೇ ಯಾವುದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಅದ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದ್ರೆ ನೀವು ಕೂಡ ಕಲಿತೀರಿ. ಅಧ್ಯಕ್ಷರೇ ನೋಡಿ ಮೋರ್ ದನ್ 2000 ಇಯರ್ಸ್ ಲೆಕ್ಕಿಲ್ಲ ಮಾತಿನಲ್ಲೇ 2000 ಬಲಿಷ್ಠವಾಗಿ ಉಳಿದುಕೊಂಡು ಬಂದಿದೆ. ಅಧ್ಯಕ್ಷರೇ, ತಮ್ಮ ಅನುಮತಿ ಪಡೆದು ಸಭೆ ಮುಖ್ಯಮಂತ್ರಿಗಳ ಪರವಾಗಿ ಭಾರತ ಸಂವಿಧಾನದ 151 ಎರಡನೇ ಅನುಚ್ಛೇದದ ಮೇರೆಗೆ 2022 ಕೊನೆಗೊಂಡ ವರ್ಷದ ಭಾರತ ಲೆಕ್ಕ ನಿಯಂತ್ರಕರು ಮತ್ತು ಮಹಾಪರಿಶೋಧಕರು ನೀಡಿರುವ ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯ ಉದ್ಯಮಗಳ ಮೇಲಿನ ಅನುಸರಣಾ ಲೆಕ್ಕ ಪರಿಶೋಧನಾ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪರವಾಗಿ ಸಭೆಯ ಮುಂದಿಡಲಾಗಿರ್ತಕ್ಕಂಥ ಕಾಗದ ಪತ್ರಗಳನ್ನು ಅವರ ಹೆಸರಿನ ಮುಂದೆ ಇರುವಂತದ್ದನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಉಪಮುಖ್ಯಮಂತ್ರಿ ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ರಾಮಲಿಂಗ ರೆಡ್ಡಿ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಎಂ ಬಿ ಪಾಟೀಲ್ರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಎಚ್ ಸಿ ಮಾದೇವಪ್ಪನವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಕೃಷ್ಣ ಬೈರೇಗೌಡರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಪ್ರಿಯಾಂಕಾ ಖರ್ಗೆ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಬಿಜೆಡ್ ಜಮೀರ್ ಅಹಮದ್ ಖಾನ್ರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಕೆ ವೆಂಕಟೇಶ್ ಅವರ ಹಗರಣದಲ್ಲಿ ಭ್ರಷ್ಟಾಚಾರ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಧು ಬಂಗಾರಪ್ಪನವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಎಂ ಸಿ ಸುಧಾಕರ್ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಈಗ ವರದಿಯನ್ನು ಒಪ್ಪಿಸುವುದು ರುದ್ರಪ್ಪ ಲಂಬಾಣಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆ ಸದಸ್ಯರುಗಳ ಖಾಸಗಿ ವಿಧೇಯಕ ಮತ್ತು ಈಗ ನಮ್ ಜೊತೆ ನಿಂತ್ರೆ ಬೆರಣಿ ಅಂತ ಬರ್ತೈತೆ. ವರದಿಯನ್ನು ಒಪ್ಪಿಸುವುದು ಕ್ಯಾಮರಾ ತಗೊಳಪ್ಪ. ರುದ್ರಪ್ಪ ಮಾನಪ್ಪ ಲಂಬಾಣಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆ ಸದಸ್ಯರುಗಳ ಖಾಸಗಿ ವಿಧೇಯಕ ಮತ್ತು ನಿರ್ಣಯಗಳ ಸಮಿತಿಯ 3ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಪಿಎಂ ನರೇಂದ್ರ ಸ್ವಾಮಿ ಮಂಡಿಸುತ್ತಿದ್ದೇನೆ. ಪಿಎಂ ನರೇಂದ್ರ ಸ್ವಾಮಿ. ಸನ್ಮಾನ್ಯ ಅಧ್ಯಕ್ಷರೇ,
ಮೂಢ ಹಗರಣನ ಚರ್ಚೆಗೆ ತೆಗೆದುಕೊಳ್ಳೋದು. ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕ್ರೈ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವುದು, ಮೂಢ ಹಗರಣವನ್ನ ಹಾಸ್ಟೆಲ್ಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿರುವುದು, ನಿಗಮ ಮಂಡಳಿಯಲ್ಲಿ ಅನುದಾನ ಒದಗಿಸುವಂತೆ ಕುರಿತು ಕಾರ್ಮಿಕ ಇಲಾಖೆಯಲ್ಲಿ ಸ್ವೀಕರಿಸಿದ ಸೆಸ್ಗೆ ಮೀಸಲಾತಿಯನ್ನು ಒದಗಿಸುವ ಸಾರಿಗೆ ಇಲಾಖೆಯಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಬಳಸಿರುವ ಕುರಿತು ಹಾಗೂ ಕೃಷಿ ಇಲಾಖೆಯಿಂದ ಸಂಬಂಧಿಸಿದಂತೆ ಕೂಲಂಕುಷವಾಗಿ ಚರ್ಚಿಸಲು ಪರಿಶೀಲಿಸಿದ ನಂತರ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳನ್ನು ಶಿಫಾರಸುಗಳನ್ನು ಮೂಲಕ ಸಿದ್ಧಪಡಿಸಿರುವ ಸಮಿತಿಯನ್ನು ಮೂರನೆಯ ವರದಿಯನ್ನು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 232ರ ಪ್ರಕಾರ ಸಮಿತಿಯ ಸದಸ್ಯನಾಗಿ ನಾನು ಸದನಕ್ಕೆ ಒಪ್ಪಿಸುತ್ತೇನೆ. ಶ್ರೀ ಪುಟ್ಟರಂಗ ಶೆಟ್ಟಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಅಧ್ಯಕ್ಷನಾದ ನಾನು 2023-24ನೇ ಸಾಲಿನ ಸಮಿತಿಯ ಮೊದಲನೇ ವರದಿಯನ್ನು ಸಂದರ್ಭದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ಅರ್ಜುನ್ ಒಪ್ಪಿಸುವುದು ರುದ್ರಪ್ಪ ಬಲಮಣಿ ಅವರು. ನನ್ನ ಹೆಸರಿನ ಮುಂದಿರುವ ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಈಗ ಚುನಾವಣೆ ಪ್ರಸ್ತಾವನೆ. ಮಾನ್ಯ ಅಧ್ಯಕ್ಷರೇ, ವಿಧಾನಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳ ಮಾನ್ಯ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡುವ ಪ್ರಸ್ತಾವನೆಯನ್ನು ಮಂಡಿಸುತ್ತಿದ್ದೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಈಗ ಕೆಲವೊಂದು ಬಿಲ್ಗಳನ್ನು ಪರ್ಯಾಲೋಚಿಸಿ ಮತ್ತು ಅಂಗೀಕರಿಸುತ್ತಿದೆ. ಅಧ್ಯಕ್ಷೆ, ಈ 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರಿಹರಿಸಬೇಕೆಂದು ಸೂಚಿಸಿದ್ದೇನೆ. ಗ್ರೇಟರ್ ಬ್ಯಾಂಗ್ಳೂರ್ ಬಿಲ್. ಸ್ವಲ್ಪ ಸೈಲೆಂಟ್. ಗ್ರೇಟರ್ ಮಾತಾಡ್ತಾರೆ ಅಪೋಸಿಷನ್ ನಾಯಕರು ಮಾತಾಡ್ತಿದ್ದಾರೆ. ಮಾತಾಡಿ. ಅಧ್ಯಕ್ಷ, ಈ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು. ಬ್ರ್ಯಾಂಡ್ ಬೆಂಗಳೂರು ಆಗಬೇಕು. ಜನಸಂಖ್ಯೆ 1,40,00,000 ಆಗಿದೆ. ಇದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು. ಇಲ್ಲಿ ಎಲ್ಲ ದೊಡ್ಡ ಸಮಸ್ಯೆಗಳಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ತೆಗೆದುಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಆಡಳಿತವನ್ನು ನಾವು ಸುಧಾರಣೆಯನ್ನು ಮಾಡಬೇಕು. ನಾಗರಿಕರಿಗೆ ಇಲ್ಲಿ ಹೆಚ್ಚಿಗೆ ಸೌಲಭ್ಯವನ್ನು ಕೊಡಬೇಕು. ಅಂತಾರಾಷ್ಟ್ರೀಯ ಮಟ್ಟ ಇವತ್ತು ಬೆಂಗಳೂರನ್ನ ಗಮನಿಸ್ತಾ ಇದೆ. ಈ ದೃಷ್ಟಿಯಿಂದ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ನಾನು ಹೊಸದಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ.